ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ 16ನೇ ಪದ್ಯ. ದೂರದಲ್ಲಿಹ ಪರ್ವತ ಘನಾಕಾರ ತೋರ್ಪುದು ನೋಳ್ಪ ಜನರಿಗೆ ಸಾರಗೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಹುದು. ಘೋರತರ ಸಂಸಾರ ಸುಖವು ಅಸಾರತರವೆಂದರಿತು ನಿತ್ಯ ರಮಾರಮಣನಾರಾಧಿಸುವರದರಿಂದ ಬಲ್ಲವರು. ದೂರದಲ್ಲಿ ಇರತಕ್ಕ ಪರ್ವತ ಅದು ಹೇಗೆ ಕಾಣಿಸ್ತಾ ಇರ್ತದೆ? ಘನಾಕಾರ, ಅದು ಮೋಡದಂತೆ ಏನೋ ಮೆತ್ತಗೆ ಇರ್ತದೆ ಅಂತ ಕಾಣಿಸ್ತದೆ. ದೂರದಲ್ಲಿ ಪರ್ವತವನ್ನು ನೋಡಿದಾಗ ಅದೇನೋ ಮೆತ್ತಗೆ ಇದೆ ಅಂತ ಕಾಣಿಸ್ತದೆ. ಸಾರಗೈಯಲು ಸರ್ಪ ವ್ಯಾಘ್ರಗಳಿಂದ ಭಯವಿಹದು. ಆದರೆ ಹತ್ತಿರ ಹೋಗಿ ನೋಡಿದರೆ ಆ ಪರ್ವತಗಳಲ್ಲಿ, ಗುಹೆಗಳಲ್ಲಿ ಹುಲಿ, ಸಿಂಹ ಮತ್ತು ಸರ್ಪಗಳು ಇವುಗಳೆಲ್ಲ ತುಂಬಿರುತ್ತವೆ. ಆದರೆ ದೂರದಿಂದ ನೋಡಿದಾಗ ಏನೋ ಸಾಫ್ಟ್ ಆಗಿ ಇದೆ ಹಾಗೆ ಅಂತ ಅನಿಸ್ತದೆ ಪರ್ವತ. ಆ ರೀತಿಯಾಗಿ ಘೋರ ಸಂಸಾರ ಸುಖವು ಅಸಾರ ತರವೆಂದರಿತು. ಅದೇ ರೀತಿಯಾಗಿ ಸಂಸಾರದಲ್ಲಿ ನಾವೇನು ಸುಖ ಅಂತ ನಾವು ತಿಳ್ಕೊಂಡಿದ್ದೀವಿ, ನೋಡೋದು, ಕೇಳೋದು, ಮೂಸೋದು, ತಿನ್ನೋದು ಅಂತೆಲ್ಲ, ಅದು ಸುಖ ಅಂತ ನೆನೆಸ್ಕೊಂಡು ತಿನ್ನೋದು ತಪ್ಪಲ್ಲ, ನೋಡೋದು ತಪ್ಪಲ್ಲ. ಆದರೆ ಇದು ಸುಖ ಅಂತ ಒಂದು ಭ್ರಾಂತಿ ನಮಗೆ ಬಂದ್ಬಿಡುತ್ತದೆ. ಇದು ನೋಡೋದ್ರಿಂದಲೇ ಸುಖ, ಇದು ತಿನ್ನುವುದರಿಂದಲೇ ಸುಖ, ಇದನ್ನು ಮುಟ್ಟುವುದರಿಂದಲೇ ಸುಖ, ಹಾಗೆ ಅಂತ ಕೆಲವು ಅದು ಭ್ರಾಂತಿ. ಅದು ಆ ಭ್ರಾಂತಿ ಅದು ಅಸಾರ ಥರ ನಮಗೆ ದುಃಖಕ್ಕೆ ಕಾರಣವೇ ಹೊರತು ಈ ವಿಷಯ ಪದಾರ್ಥಗಳು ದುಃಖಕ್ಕೆ ಕಾರಣ ಅಲ್ಲ. ವಿಷಮಯ ವಿಷಯಕ್ಕೆ ಅಂತಾರೆ. ಈ ವಿಷಯಗಳ ಭೋಗ ಅದು ವಿಷ ಇದ್ದ ಹಾಗೆ ಅಂತಾರೆ ದಾಸರು. ಅದರಿಂದ ಹಾಗೆ ಅಂತ ಎಲ್ಲ ಬಿಟ್ಟು ಉಪವಾಸ ಇರಕ್ಕಾಗ್ತದ ಅಂದ್ರೆ ಅದೂ ಇಲ್ಲ. ಎಷ್ಟು ಬೇಕೋ ಅಷ್ಟು ಆಹಾರ ಸೇವನೆ, ಯುಕ್ತಾಹಾರ ವಿಹಾರಶ್ಚ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದ ಅದಕ್ಕೆ. ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಇರಬೇಕು. ಮಿಕ್ಕಿದ ಟೈಮ್ ಆ್ಯಂಡ್ ಎಫರ್ಟ್ ಎಲ್ಲ ಪರಮಾತ್ಮನ ವಿಚಾರಕ್ಕೆ. ನಮ್ಮದು ಊಟನೇ ಪ್ರಧಾನ ಆಗೋಯ್ತು ಈಗ. ಅದೇ ದುರಂತ. ಹಗಲು ರಾತ್ರಿ ಊಟಕ್ಕಾಗಿಯೇ ದುಡಿಯೋದು, ಮಾಡೋದು ಎಲ್ಲ. ದುಡ್ಡು ಬರಬೇಕು, ಊಟ ಮಾಡಬೇಕು, ಮುಖ್ಯವಾಗಿ ಇರಬೇಕಷ್ಟೆ. ಆದರೆ ಸೌಖ್ಯವಾಗಿ ಇದೆಯಾ ಅಂದರೆ ಇಲ್ಲ. ಹಂಗಾಗಬಾರ್ದು ಅಂತಾರೆ. ಯಾಕೆ? ಅದು ವಿಷ. ಅದು ನಮ್ಮನ್ನು ಹಾಗೇ ನುಂಗು ಬಿಡುತ್ತದೆ. ಅದು ದೇವರಿಂದ ದೂರ ಮಾಡುತ್ತದೆ. ದೇವರ ಹತ್ರ ಕರ್ಕೊಂಡು ಹೋಗಲ್ಲ ನಮ್ಮನ್ನು. ಅದರಿಂದ ಎಷ್ಟು ಬೇಕೋ ಅಷ್ಟು ಅದನ್ನು ಮಾಡಿ ಮಿಕ್ಕಿದ ಟೈಮ್ ಆ್ಯಂಡ್ ಎಫರ್ಟ್ ನಾವು ದೇವರಿಗೆ ಮೀಸಲಿಡಬೇಕು, ದೇವರನ್ನು ಕುರಿತಾದ ಕಥಾಶ್ರವಣ ಮಾಡೋದಕ್ಕೆ. ಅದರಿಂದ ವಿಷಯ ಸುಖ ಅದು ಅಸಾರ ಥರ ಅಂತ ತಿಳಿದು ಇದು ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಇದು ನಾವಾಗೇ ವಿಚಾರ ಮಾಡಿಕೊಂಡ್ರೆ ಏನು ತಿಂತಾ ಇದ್ದೀನಿ, ಎಷ್ಟು ತಿನ್ಲಿಕ್ಕೆ ಆಗ್ತದೆ? 2 ಸೌಟು 3 ಸೌಟು ಅಷ್ಟೇ. 10 ಸೌಟು ಅದನ್ನೇ ತಿಂತಾ ಕೂತಿದ್ರೆ ಅದು ದೇಹಕ್ಕೆ ಅನಾರೋಗ್ಯವನ್ನೇ ತಂದು ಕೊಡುತ್ತೆ. ಇದು ನಮಗೆ ಗೊತ್ತಿರುವ ವಿಚಾರ, ಅನುಭವ ಸಿದ್ಧ ಇದಲ್ಲ. ಅದರಿಂದ ಇದೆಲ್ಲವೂ ಕೂಡ ಅಸಾರ ಅಂತ ಅರಿದು ಆ ಕಾರಣದಿಂದಲೇ ಬಲ್ಲವರು ಜ್ಞಾನಿಗಳು ರಮಾರಮಣನ ಆರಾಧಿಸುವರು. ಜ್ಞಾನಿಗಳು ಈ ವಿಷಯದ ಕಡೆ, ಈಗ ಋಷಿಗಳೆಲ್ಲ ನೋಡ್ತೀವಿ ನೋಡಿ, ಋಷಿಗಳು, ರಾಜ ಋಷಿಗಳು, ಪರೀಕ್ಷಿತ ರಾಜನಂತಹದ್ದು, ಮತ್ತು ಧ್ರುವ, ಪ್ರಹ್ಲಾದ, ಎಂತೆಂಥ ಮಹನೀಯರು. ಭರತ ಚಕ್ರವರ್ತಿ, ಜಡಭರ್ಧ ಅಂತ ಪ್ರಸಿದ್ಧ. ಭಾಗವತದಲ್ಲಿ ಭರತ ಅವರ ವಿಚಾರ ಇಲ್ಲ. ಅವರೆಲ್ಲ ಏನು ಮಾಡಿದರು? ಯದ್ಯಪಿ ಚಕ್ರವರ್ತಿಗಳು, ಅವರ ಭೋಗಕ್ಕೆ ಏನು ಕಡಿಮೆ ಹೇಳಿ? ಇಡೀ ಎಷ್ಟು ಬಂಗಾರದ ರಾಶಿ ಇತ್ತು ಅವರಲ್ಲಿ. ಆದರೆ ಏನು ಮಾಡಿದರು? ಅದೆಲ್ಲ ಪರೀಕ್ಷಿತ ರಾಜನ ಕಥೆ ಬರ್ತದೆ ನೋಡಿ. ಎಲ್ಲವನ್ನು ಬಿಟ್ಟು ಗಂಗಾ ತೀರಕ್ಕೆ ಬಂದ. ಯಾಕೆ? ಭಾಗವತ ಕೇಳಬೇಕು ಅಂತ. ಭಾಗವತಕ್ಕಾಗಿ ಎಲ್ಲವನ್ನೂ ತೊರೆದು ಬರ್ತಾರೆ. ಅನ್ನ ನೀರು ಬಿಟ್ಟು ಕೇಳ್ತಾ ಇದ್ರು ಅವರು. ಭಾಗವತ ಅಮೃತ ಪಾನ ಮಾಡ್ತಾ ಇದ್ರು. ಅಂದರೆ ಪರಮಾತ್ಮನ ವಿಚಾರದಲ್ಲಿ ಎಷ್ಟು ಸುಖವನ್ನು ಜ್ಞಾನಿಗಳು ಕಂಡ್ರು ಅಂತ ನಾವು ಊಹೆ ಮಾಡ್ಬೋದು. ನಮಗೆ ಆಗಿಲ್ಲ. ಆಯ್ತಪ್ಪ, ಊಟ ಮಾಡು, ಎಷ್ಟು ಬೇಕೋ ಅಷ್ಟು ಊಟ ಮಾಡು, ಏನು ಬಟ್ಟೆ ಬೇಕಾದ್ರೂ ಉಡು. ಆದರೆ ದಿನಕ್ಕೆ ಕೆಲವು ಸದಾ ಕೇಳಬೇಕು, ಸದಾ ಸೇವೆಯ. ಪರೀಕ್ಷಿತ ರಾಜ ಕೇಳಿದ್ದು ಹಾಗೆ. ಅದು ಬರೋದಿಲ್ಲ ನೋಡಿ. ಯಾಕೆ? ಆ ವಿಷಯ ಏನು ಮಾಡಿಬಿಡ್ತದೆ? ಊಟ ಮಾಡೋಣ, ಸ್ವಲ್ಪ ಹೊತ್ತು ಮಲಗೋಣ, ಹೀಗೆ ಟೈಮ್ ಪಾಸ್ ಆಗಿಬಿಡ್ತದೆ ಅಷ್ಟೆ. ಮತ್ತೆ ತಿನ್ನೋಣ, ಮತ್ತೆ ಕುಡಿಯೋಣ, ಮತ್ತೆ ಮಲಗೋಣ, ಮತ್ತೆ ಟಿ ವಿ ಮುಂದೆ ಕೂತ್ಬಿಟ್ರೆ ಮುಗೀತು ಅಂತ ಹೀಗೆ ಕಾಲ ಒಟ್ಟೋಗ್ತದೆ. ನಿಜವಾಗಲೂ ಶೋಚನೀಯ ಇದು. ಅದರಿಂದ ಜ್ಞಾನಿಗಳು ಏನು ಮಾಡ್ತಾರೆ ಅದನ್ನೇ ಹೇಳಿದರು.
ಅಂತೇಶು ರೇಮಿರೇ ಧೀರಾಹ ನತೆ ಮಧ್ಯೇಶು ಅಂತ. ಧರ್ಮ ಅರ್ಥ ಕಾಮ ಮೋಕ್ಷ ಅಂದರೆ ಜ್ಞಾನಿಗಳು ಧರ್ಮ ಮತ್ತು ಮೋಕ್ಷದಲ್ಲಿ ಆಸಕ್ತಿ ಉಳ್ಳವರಾಗಿ ಅದನ್ನು ಪಡೆಯುವ ಪ್ರಯತ್ನ ಮಾಡ್ತಾ ಇದ್ರೆ ಹೊರತು ಅರ್ಥಕಾಮಗಳನ್ನು ಅವರು ತಿರುಗಿಯೂ ನೋಡ್ತಾ ಇಲ್ಲ. ಅದು ಬಂದರೂ ಕೂಡ ಬೇಡ ಅಂತ ಉಪೇಕ್ಷೆ ಮಾಡ್ತಾ ಇದ್ದರು ಹಾಗೆ ಅಂತ. ಬಲ್ಲವರು ರಮಾರಮಣನ ಆರಾಧಿಸುವರು. ಜ್ಞಾನಿಗಳು ಪರಮಾತ್ಮನ್ನೇ ಆರಾಧನೆ ಮಾಡ್ತಾರೆ ಅಂತ ಒಟ್ಟು. ಕೆಸರ ಗಡಕಲ ಮಾಡಿ ಬೇಸಿಗೆ ಬಿಸಿಲೊಳಿಟ್ಟೊಣಗಿಸಿದರದು ಘನ ರಸವ ತುಂಬಲು ಬಹುದೇ ಸರ್ವ ಸ್ವತಂತ್ರ ತಾನೆಂಬ ಪಶುಪನರನೇನು ಮಾಳ್ಪನಶ ಅನಶನದಾನ ಸ್ನಾನ ಕರ್ಮಗಳೊಳ ಸರಿಪೋಪುವವು ಬರಿದೆ ದೇಹಾಯಾಸವನೆ ಕೊಟ್ಟು. ಕೆಸರ ಗಡಗಲ ಮಾಡಿ, ಕೆಸರ ಘಟಗಲ ಮಾಡಿ ಅಂತ ಅಂದರೆ, ಘಟ ಅಂದರೆ ಗೊತ್ತು, ಮಡಿಕೆ, ಪಾಟ್. ಅದು ಯಾವುದರಿಂದ ಮಾಡಿದ್ದು? ಕೆಸರು, ಕೆಸರಿನಿಂದ ಮಾಡಿದ್ದು. ಕೆಸರಿನಿಂದ ಘಟಗಳನ್ನು ಮಾಡಿ ಬೇಸಿಗೆ ಬಿಸಿಲಲ್ಲಿಟ್ಟು, ಗ್ರೀಷ್ಮ ಋತು ಬಂದಾಗ ಅದನ್ನು ಬೇಸಿಗೆಯಲ್ಲಿ ಇಟ್ಟು ಒಣಗುವಂತೆ ಮಾಡ್ತಾರೆ. ಅದನ್ನು ಒಣಗಿಸ್ತಾರೆ, ಚೆನ್ನಾಗಿ ಒಣಗೋಗ್ತದೆ ಅದು. ಘನರಸವ ತುಂಬಲು ಬಹುದೇ. ಅಂದರೆ ಬಿಸಿಲಲ್ಲಿ ಇಟ್ಟು ಆ ಘಟ ಒಣಗಿದೆ ಅಂತ ಇಟ್ಕೊಳ್ಳೋಣ. ಅಷ್ಟಕ್ಕೆ ಅದರಲ್ಲಿ ನೀರು ತುಂಬಿಸ್ಬಿಟ್ರೆ ಏನಾಗ್ತದೆ? ಅಷ್ಟು ಕಾವು ಸಾಕಾಗೋದಿಲ್ಲ ಅದಕ್ಕೆ. ಅದನ್ನೇನು ಮಾಡಬೇಕು? ಅಗ್ನಿಯಲ್ಲಿ ಹಾಕಿ ಚೆನ್ನಾಗಿ ಸುಡಬೇಕು. ಈ ಬೇಸಿಗೆ ಬಿಸಿಲು ಇದೆ, ಗ್ರೀಷ್ಮ ಋತು ಬಿಸಿಲೇ ಇರಲಿ, ಆದರೂ ಕೂಡ ಅದು ಗಡಿಗೆ ಆಗೋದಕ್ಕೆ ಅದು ಸಾಲದಷ್ಟು. ನೀರು ಹಾಕಿದರೆ ಏನು ಮಾಡ್ತದೆ? ಮತ್ತೆ ಅದು ತೂತಾಗಿ ಸೋರಿ ಹೋಗ್ಬಿಡುತ್ತದೆ. ಅದರಿಂದ ಇದು ಕೊಡುವ ಉದಾಹರಣೆ. ಇದರಿಂದ ಏನು ಹೇಳಿಕ್ಕೆ ಬರ್ತಾರೆ ದಾಸರು ಹಾಗೆಂದರೆ, ಸರ್ವಸ್ವತಂತ್ರ ತಾನೆಂಬ, ತಾನೇ ಸ್ವತಂತ್ರನಾಗಿ ಎಲ್ಲವನ್ನು ಮಾಡ್ತೇನೆ ಹಾಗೆ ಅಂತ ಪಶುಪ ನರ ಏನೇನು ಮಾಳ್ಪ, ಪ್ರಾಣಿಯಂತೆ ಊಟ ಮಾಡತಕ್ಕವ ಮನುಷ್ಯ ಅವನು ಏನು ಮಾಡ್ತಾನೆ ಅವನು? ನಾನೇ ಎಲ್ಲ ಮಾಡಿದ್ದು, ನಾನೇ ಅಡಿಗೆ ಮಾಡಿದ್ದು, ನಾನೇ ಊಟ ಮಾಡಿದ್ದು, ನನಗೆ ಹೊಟ್ಟೆ ತುಂಬಿತು ಹಾಗೆ ಅಂತ ಭ್ರಾಂತಿಯಿಂದ ಇರ್ತಾನೆ. ಯಾವ್ಯಾವ ಕೆಲಸ ಮಾಡ್ತೇನೋ ಅದೆಲ್ಲವೂ ಕೂಡ ಯಾವುದು? ಅನಶನ ದಾನ ಸ್ನಾನ ಕರ್ಮಗಳು. ಇದು ಬರೀ ಊಟ ತಿಂಡಿ ಮಾತ್ರ ಅಲ್ಲ, ಉಪವಾಸ ಯಾರಿದ್ದದ್ದು? ಏಕಾದಶಿ ಬರ್ತದೆ. ಉಪವಾಸ ಯಾರಿದ್ದದ್ದು? ನಾನು ಮಾಡಿದೆ ಉಪವಾಸ ಅಂತ ಹೇಳಿಬಿಡ್ತೀವಿ. ನಾವು ಮಾಡ್ತೀವಾ? ಇಲ್ಲ, ನಮ್ಮಿಂದ ಸಾಧ್ಯನೇ ಇಲ್ಲ. ಅದು ಪರಮಾತ್ಮನೇ ಒಳಗಿದ್ದು ಮಾಡಿಸೋದು. ಆದರೂ ನಾನು ಅಂತ ಹೇಳ್ಬಿಡ್ತೀವಿ. ದಾನ ಮಾಡೋದು, ಎಷ್ಟು ಪರಿಸ್ಥಿತಿ ಹೇಗಿದೆ ಅಂದರೆ, ದಾನ ಅದು ಹೇಳ್ಕೋಬಾರ್ದು ಅಂತ ಪರಮಾತ್ಮನೇ ಕೊಟ್ಟದ್ದು, ಪರಮಾತ್ಮನೇ ಮಾಡಿಸೋದು. ಬಲಿಚಕ್ರವರ್ತಿ ದಾನ ಮಾಡ್ತಾನೆ ನೋಡಿ, ಎಷ್ಟು ಚೆನ್ನಾಗಿದೆ ದಾನ. ಮುಂದೆ ಭಾಗವತದಲ್ಲಿ ಕೇಳಲಿಕ್ಕಿದ್ದೀವಿ ಅದು. ಈಗ ನೋಡಿದರೆ ನಾವು ದಾನ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಹೆಸರನ್ನು ಹಾಕೊಂಡ್ಬಿಡ್ತೀವಿ, ಡೊನೇಟೆಡ್ ಬೈ ಹಾಗೆ ಅಂತ ಹಾಕೊಂಡ್ಬಿಡ್ತೀವಿ. ನಾನು ದಾನ ಮಾಡಿದ್ದು ಎಂಬ ಒಂದು ಭಾವನೆ ಮರೀಬಾರದು ಅಂತ. ಆ ಬೋರ್ಡೆಲ್ಲ ನೋಡಿದಾಗಲೇ ನಮಗೆ ನಮ್ಮ ಹೆಸರು, ನಾನು ಮಾಡಿದ್ದು ಅದರಲ್ಲೇ ಒಳಗೆ ಅದೇ ಕೂತಿರುತ್ತದೆ. ಇನ್ನು ಆ ಬೋರ್ಡನ್ನು ಓದಿದರೆ ಇನ್ನಷ್ಟು ಅದೇ ತಲೆಯಲ್ಲಿ ಕೂತಿರುತ್ತದೆ ಹೊರತು ಏನಂತ ಬರಲ್ಲ, ದೇವರು ಅಂತ ಬರೋದಿಲ್ಲ ನೋಡಿ. ಆ ರೀತಿಯಾಗಿ ಮಾಡಬಾರ್ದು ಅಂತಾರೆ. ಅದರಿಂದ ಸ್ನಾನ, ಉಪವಾಸ, ದಾನ, ಸ್ನಾನ ಇವೇ ಮೊದಲಾದ ಕರ್ಮಗಳು, ಅಡಿಗೆ, ಊಟ ಎಲ್ಲವೂ ಅಷ್ಟೆ. ಯಾರು ಮಾಡಿದ್ದು? ದೇವರು ಮಾಡಿದ್ದು. ಯಾರಲ್ಲ? ನಾನಲ್ಲ, ದೇವರೊಬ್ಬನೇ ಸ್ವತಂತ್ರ, ನಾನು ಸ್ವತಂತ್ರ ಅಲ್ಲ ಹಾಗೆ ಅಂತ. ಈ ರೀತಿಯಾಗಿ ನಾನೇ ಮಾಡಿದೆ ಅಂತ ತಿಳಿದರೆ ಏನಾಗ್ತದೆ? ಬರೀದೇ ಒಸರಿ ಪೋಪವು. ಹೇಗೆ ಆ ನೀರು ಗಡಿಗೆಯಲ್ಲಿ ಚೆನ್ನಾಗಿ ಅಗ್ನಿಯಲ್ಲಿ ಹಾಕಿ ಸುಟ್ಟರೆ ನೀರು ನಿಲ್ಲುತ್ತದೆ. ಬರೀ ಗ್ರೀಷ್ಮ ಋತುವಿನ ಬಿಸಿಲಿನಲ್ಲಿ ಕಾಯಿಸಿ ನೀರು ಹಾಕಿದರೆ ಸೋರಿ ಹೋಗ್ತದೆ, ಹೇಗೋ ಪಕ್ವ ಆಗಿಲ್ಲ ಅದು ಗಡಿಗೆ. ಅದೇ ಥರ ಎಲ್ಲವನ್ನು ಮಾಡಿ, ಸತ್ಕರ್ಮಗಳನ್ನೇ ಮಾಡಿ, ನಾನು ಮಾಡಿದೆ ಅಂತ ಮನಸ್ಸಿನಲ್ಲಿ ಭಾವಿಸಿದರೆ, ಅದನ್ನು ಇನ್ನೊಬ್ಬರಿಗೆ ಹೇಳ್ತಾ ಇದ್ರೆ ಅದೊಂದು ದೊಡ್ಡ ಗೋಳು. ನಾವು ತಿಳ್ಕೊಳ್ದೇ ಇದ್ದರೆ ಯಾರಾವುದು ಸಿಕ್ಕಿದರೆ ಸಾಕು, ನೋಡಿದರ ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ನಮ್ಮ ಬಗ್ಗೆ ಪುರಾಣ ಹೇಳಿ ಅಂದರೆ ಚೆನ್ನಾಗಿ ಹೇಳ್ಬೋರು ನಾವು.
ನಂದು, ನಾನು ಹಂಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ದೊಡ್ಡ ಲಿಸ್ಟ್. ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ, ಗಡಿಗೆಯಲ್ಲಿ ಒಣಗಿಸದೇ ಇದ್ದ ಅಂದರೆ ಸುಡದೇ ಇದ್ದ ಗಡಿಗೆಯಲ್ಲಿ ಹಾಕಿದರೆ ನೀರು ಹೇಗೆ ಸೋರಿ ಹೋಗ್ತದೋ ಅದೇ ಥರ ಮಾಡಿದ ಕರ್ಮ ಎಲ್ಲವೂ ಕೂಡ ದೇಹ ಆಯಾಸವನ್ನು ಅಷ್ಟೇ ಕೊಡುತ್ತದೆ. ಮಾಡಿದ ಕೆಲಸ, ಉಪವಾಸ, ಅಡಿಗೆ, ದೇಹ ಆಯಾಸ ಬಂತು ಅಷ್ಟೇ, ಇನ್ನೇನು ಬರಲ್ಲ. ಪುಣ್ಯ ಅಂತೂ ಬರೋದಿಲ್ಲ ಅಂತ. ಅದರಿಂದ ಏನೇ ಒಂದು ಸಣ್ಣ ತುಳಸಿಗೆ ನೀರು ಹಾಕುವ ಕರ್ಮ ಇಲ್ಲ, ಹೆಚ್ಚು ಪ್ರಯತ್ನ ಇಲ್ಲ ಅದಕ್ಕೆ. ಅಡಿಗೆ ಇಟ್ಕೊಂಡು ಹೋದರೆ ಕೃಷ್ಣ ಕೃಷ್ಣ ಅಂತ ಹೇಳಿ ನೀರು ಹಾಕಿದರೆ ಸಾಕು. ಆ ಒಂದು ಸಣ್ಣ ಕರ್ಮವೂ ಕೂಡ ಪರಮಾತ್ಮ ಒಳಗಿದ್ದು ಮಾಡಿಸ್ತಾನೆ, ಪರಮಾತ್ಮನೇ ಸ್ವೀಕಾರ ಮಾಡ್ತಾನೆ, ನೀರಿನಲ್ಲೂ ಪರಮಾತ್ಮ ಇದ್ದಾನೆ ಅಂತ ಪರಮಾತ್ಮನ ಚಿಂತನೆಯನ್ನಿಟ್ಟುಕೊಂಡು ಮಾಡಿದರೆ ಅದಕ್ಕೆ ಸಿಗುವ ಪುಣ್ಯನೇ ಬೇರೆ. ಇಲ್ಲದಿದ್ದರೆ ಬರೀ ದೇಹ ಆಯಾಸ ಅಷ್ಟೇ, ನೀರು ವೇಸ್ಟ್, ಆ ಥರ ಆಗ್ತದೆ ಹಾಗೆ ಅಂತ. ಅದರಿಂದ ಒಟ್ಟು ಇಲ್ಲಿ ಗುರುಗಳು ಏನು ಹೇಳ್ತಾರೆ ಅಂದರೆ, ನಾನೊಂಬ ಅದನ್ನು ಮರ್ತು ಬಿಡಿ, ಅದು ಸುಳ್ಳದು, ನಾನು ಮಾಡಿಲ್ಲ, ಅದು ತಪ್ಪು ತಿಳುವಳಿಕೆ. ಅದು ಪರಮಾತ್ಮನೇ ಒಳಗಿದ್ದು ನೋಡೋದು, ಕೇಳೋದು, ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ಅವನೇ ವ್ಯಾಪಾರವನ್ನು ಮಾಡ್ತಾನೆ ಅಂತ ಅಭಿಪ್ರಾಯ. ಎರಡು ದೀಕ್ಷೆಗಳಿಹವು ಬಾಹ್ಯಾಂತರವೆನಿಪ ನಾಮದಲ್ಲಿ ಬುಧರಿಂದರಿದು ತೀಕ್ಷಿತನಾಗು ದೀರ್ಘದ್ವೇಷಗಳ ಬಿಟ್ಟು. ಹರಿಯೇ ಸರ್ವೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ ಜನ್ಮಾದ್ಯರ ವಿಧೂರ ಸುಖಾತ್ಮ ಸರ್ವಗನೆಂದು ಸ್ಮರಿಸುತ್ತಿರು. ಅಂದರೆ ದೀಕ್ಷೆಗಳು ಎರಡು ವಿಧವಾದ ದೀಕ್ಷೆಗಳು ಅಂತ ಹೇಳ್ತಾರೆ. ಒಂದು ಬಾಹ್ಯ ದೀಕ್ಷೆ, ಮತ್ತೊಂದು ಅಂತರಂಗ ದೀಕ್ಷೆ. ಎರಡು ದೀಕ್ಷೆಗಳು. ಅದು ಏನೋ ಅಂತ ಜ್ಞಾನಿಗಳಿಂದ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ರು. ಬುಧರಿಂದ ಅರಿತು ದೀಕ್ಷಿತನಾಗು. ಅದರಿಂದ ನಾವೇನಾಗಬೇಕು, ದೀಕ್ಷಿತರಾಗಬೇಕು. ಹೆಸರು ಮಾತ್ರ ದೀಕ್ಷಿತರು ಅಂತ ಇಟ್ಕೋತೀವಿ, ಆದರೆ ಏನಾಗಿರೋಲ್ಲ. ಏನು ದೀಕ್ಷೆ ಅಂದರೆ ಏನು ಅಂತಲೂ ಗೊತ್ತಿಲ್ಲ ನಮಗೆ, ಅಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದರಿಂದ ದೀಕ್ಷಿತನಾಗು. ಏನಿಲ್ಲ, ಒಳಗಿಂದ ಕಾಮಕ್ರೋಧಾದಿಗಳನ್ನೆಲ್ಲ ಬಿಡಬೇಕು, ಅದು ಒಳಗಿನ ದೀಕ್ಷೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇರಬಾರ್ದು. ಮನಸ್ಸನ್ನು ದೇವರಿಗೆ ಕೊಡಬೇಕು, ಇದು ಅಂತರಂಗ ದೀಕ್ಷೆ. ಇನ್ನು ಬಾಹ್ಯ ದೀಕ್ಷೆ, ದೇವರು ಹೇಳಿದ ಭೂಮಾತೆ ಹೇಳಿದ್ರು ನೋಡಿ, ಗೋಪಿ ಚಂದನ ಮುದ್ರೆಗಳು ಇವುಗಳನ್ನೆಲ್ಲ ಧರಿಸಿ ಪುಳಕಾಂಕಿತರಾಗಬೇಕು ಅಂತಾರೆ. ಮೈ ರೋಮಾಂಚನ ಆಗಬೇಕು ದೇವರ ಗೋಪಿ ಚಂದನ ಮುದ್ರೆ ಹಚ್ಕೊಳ್ಳುವಾಗ. ಆ ರೀತಿಯಾಗಿ ಆಗಬೇಕು ಇಲ್ಲ, ಯಾಕಂದರೆ ಭೂಮಾತೆಗೆ ಆಗಿತ್ತು ಅಂತ ಹೇಳ್ತಾರೆ ನೋಡಿ. ಆ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಲಕ್ಷ್ಮೀದೇವಿಯ ಕಟಾಕ್ಷಕ್ಕಾಗಿ ಅಪೇಕ್ಷೆ ಪಡ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿ ಪರಮಾತ್ಮನ ಪಾದ ಸೇವೆಯನ್ನು ಮಾಡಲಿಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಮಹಿಮೆ ಎಂಥ ದೊಡ್ಡದು. ಆ ರೀತಿಯಾದ ದೀಕ್ಷೆ, ಅದು ಒಳಗಿನ ದೀಕ್ಷೆ ಮತ್ತು ಹೊರಗಿನ ದೀಕ್ಷೆ ಹಾಗೆ ಅಂತ ಮಾಡ್ತಾ ಪಡೆದು ಯಾರಲ್ಲೂ ಕೂಡ ದೀರ್ಘ ದ್ವೇಷವನ್ನು ಮಾಡಬಾರ್ದು. ಏನು ಮನುಷ್ಯರು ಸ್ವಲ್ಪ ದ್ವೇಷ ಬಂದೇ ಬರ್ತದೆ, ಕಾಮಕ್ರೋಧ ಅಷ್ಟು ಬೇಗ ಹೋಗೋದಿಲ್ಲ ರೀ, ದ್ವೇಷ ಬಂದೇ ಬರುತ್ತೆ. ಆದರೆ ಏನಾಗಬಾರ್ದು, ದೀರ್ಘಕಾಲದ ದ್ವೇಷವನ್ನು ಮಾಡಬಾರ್ದು ಅಂತ. ಏನೋ ಸಿಟ್ಟು ಬಂತಾ, ಒಂದು ದಿವಸ 2 ದಿವಸ ಅಷ್ಟೇ ಮರೆತೋಗ್ಬಿಡ್ಬೇಕು. ಅದನ್ನೇ ಬೆಳೆಸ್ತಾ 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 ಕೆಲವರು ಇರ್ತಾರೆ ನೋಡಿ, ಅಣ್ಣ ತಮ್ಮಂದಿರು ಇರ್ಬೋದು, ಅದರೂ ಹೆಣ್ಣು ಮಕ್ಕಳು ಅತ್ತೆ ಸೊಸೆಯಂದಿರು ಇರ್ಬೋದು, ಒಬ್ಬರು ನೋಡ್ರೆ ಒಬ್ಬರಿಗೆ ಆಗೋದಿಲ್ಲ. ಆ ರೀತಿಯಾದ ದೀರ್ಘ ದ್ವೇಷಗಳು ಸಾಯುವ ತನಕ ಆ ದ್ವೇಷ ಇದ್ದೇ ಇರ್ತದೆ. ಆ ಥರ ದೀರ್ಘ ದ್ವೇಷಗಳನ್ನು ಮಾಡದೆ ಹರಿಯೇ ಸರ್ವೋತ್ತಮ ಅಂತ ತಿಳಿದು ಕ್ಷರಾಕ್ಷರ ಪುರುಷರಿಗಿಂತಲೂ ಉತ್ತಮನಾಗಿದ್ದಾನೆ ಅಂತ ಪುರುಷ ಪೂಜಿತ ಪಾದ ಅಂತ ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ ದೇವಿಯು ಪೂಜಿಸಲ್ಪಡುವ ಪಾದ ಅದು ಅಂತ ನೋಡಿ. ಈ ವಿಚಾರವನ್ನೇ ಭಾಗವತದಲ್ಲಿ ನೋಡಿದ್ದೀವಿ. ಗುರುಗಳು ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಜನ್ಮಾದ್ಯರ ವಿದೂರ, ದೇವರು ಎಂಥವನಾಗಿದ್ದಾನೆ, ಜನ್ಮಾದಿ ಯಾವ ದೋಷಗಳು ಇಲ್ಲದವ ಹಾಗೆ ಅಂತ ತಿಳಿದು ಸುಖಾತ್ಮಕನಾಗಿದ್ದಾನೆ, ಸುಖ ಸ್ವರೂಪನಾಗಿದ್ದಾನೆ ಅಂತ ತಿಳಿದು ಸರ್ವಗನು ಎಲ್ಲ ಕಡೆ ಇದ್ದಾನೆ. ಜಡ ಇರ್ಬೋದು, ಚೇತನ ಇರ್ಬೋದು, ಪಂಚಭೂತಗಳು ಇರ್ಬೋದು, ಎಲ್ಲದರಲ್ಲೂ ದೇವರನ್ನು ನಾವು ಕಾಣಬೇಕು ಅಂತ ಅವನನ್ನು ಸ್ಮರಿಸುತ್ತಿರು. ಅವನ ಸ್ಮರಣೆಯನ್ನು ಬಿಡಬೇಡ ಅಂತ. ಈಗ ಒಂದು ಪುಸ್ತಕ ನೋಡ್ತೀವಿ, ಪುಸ್ತಕ ನೋಡಿದಾಗ ದೇವ್ರ ನೆನಪಾಗಿಬಿಟ್ರೆ ಚಲೋ ಒಳ್ಳೇದಾಯ್ತು. ದೇವರ ನೆನಪಾಗಿಲ್ಲ ಅಂದರೆ ದೇವರನ್ನ ಮರೆತಂತೆ ಆಯ್ತು, ಅದು ಇನ್ನೂ ಅಪರಾಧ. ದೇವರ ಸ್ಮರಣೆ ಬಂದಿಲ್ಲ, ದೇವರ ಸ್ಮರಣೆ ಬಿಟ್ಟಿವಿ, ಅದೊಂದು ಅಪರಾಧ. ದೇವರನ್ನ ಮರಿತೀವಿ, ಅದು ಇನ್ನೊಂದು 2 ಅಪರಾಧ ಸೇರ್ತು. ಅದರಿಂದ ದೇವರ ಸ್ಮರಣೆ ಮಾಡ್ತಾ ಇರಬೇಕು, ದೇವರನ್ನು ಎಂದಿಗೂ ಮರೆಯಬಾರದು. ಇದು ಗುರುಗಳು ಕೊಡುವ ಸಂದೇಶ ಅಂತ. ಸ್ಮರಿಸುತ್ತೀರು ಅಂತ ನೋಡಿ. ದೀಕ್ಷೆ ವಿಚಾರದಲ್ಲಿ ಒಳ್ಳೆ ವಿಚಾರಗಳು ಇದೆ.
ಆ ವೈಷ್ಣವ ದೀಕ್ಷೆ ಸಾಮಾನ್ಯ ಪುರುಷರಿಗೆ ಉಪನಯನ ಕಾಲದಲ್ಲಿ ಬರುತ್ತದೆ. ಎಲ್ಲ ಬಾಹ್ಯ ದೀಕ್ಷೆಗಳು, ಅಂತರಂಗ ದೀಕ್ಷೆ ಅಲ್ಲಿಂದಲೇ ಶುರುವಾಗೋದು. ಉಪನಯನ ಸಂಸ್ಕಾರದಿಂದ ಶುರುವಾಗ್ತದೆ. ಹೆಣ್ಣು ಮಕ್ಕಳಿಗೆ ಮದುವೆ ಆದಾಗಿಂದ ಶುರುವಾಗ್ತದೆ. ಪತಿಯಲ್ಲಿ ದೇವರನ್ನು ಕಾಣಬೇಕು. ಇನ್ನು ಬ್ರಹ್ಮಚಾರಿಗಳು ಉಪನಯನ ಆದವರು ಗುರುಗಳಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ಮುಖಾಂತರ ಶಾಸ್ತ್ರ ಕಲಿತು ವಿಚಾರವನ್ನು ತಿಳ್ಕೋಬೇಕು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.